ಹಾಯ್ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸಿಂಪಲ್ ಆಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಹಬ್ಬನ ಮಾಡೋಣ ಅಂತೇಳಿ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಇನ್ನು ಈ ಶಿವರಾತ್ರಿ ಹಬ್ಬನೆಲ್ಲ ನಮಗೆ ಊರ್ ಕಡೆ ನೋಡ್ಲಿಕ್ಕೆ ತುಂಬಾ ಇಷ್ಟ. ಹಾಗಾಗಿ ಇಲ್ಲಿ ಸಿಂಪಲ್ ಆಗಿ ಮಾಡ್ತಿರೋದಷ್ಟೇ. ಏಯ್ ಕಳ್ಳ, ಹ್ಯಾಪಿ ಶಿವರಾತ್ರಿ ಮಗ್ನೆ, ಬಾ ಬನ್ನಿ ಸ್ನಾನ ಮಾಡುವಂತೆ, ಬನ್ನಿ ಬೇಕಂದ ಬಾ ಬಾ ಬಾ. ಇದು ನೆನ್ನೆ ವ್ಯಾಲೆಂಟೈನ್ಸ್ ಡೇ ಮಾಡಿದ್ವಲ್ಲ ಅದು. ಫ್ರೆಂಡ್ಸ್, ಇವಾಗ ನಮ್ಮ ಯಜಮಾನ್ರು ಕೂಡ ಹೂವು ತರಲಿಕ್ಕೆ ಅಂತೆಲ್ಲ ಹೊರಟ್ರು. ಇನ್ನು ನನ್ನ ಮಗನೂ ಕೂಡ ಇವಾಗ ಎದ್ದಿದ್ದಾನೆ. ಚಿಕ್ಕವನೆಲ್ಲ ಬೇಗ ಎದ್ದೊಳಿಸ್ಲಿಲ್ಲ ಬಿಡು ಅಂತೇಳಿ. ಏನಪ್ಪ ಅಂದರೆ ಇವತ್ತು ನಾವು ಬೆಳಗ್ಗೆ ಒಂದು 4 o'clock ಎದ್ದು ಬಿಡೋಣ, ಎದ್ದು ಪೂಜೆ ಎಲ್ಲ ಮಾಡೋಣ ಅಂದ್ಕೊಂಡಿದ್ದು. ನೋಡಿದ್ರೆ ಮಲ್ಕೊಂಡೇ ಬಿಟ್ಟಿದ್ದೀವಿ, ಎಚ್ಚರನೇ ಆಗಿಲ್ಲ. ನಮ್ಮ ಮನೆಯವರು ಅಲಾರಾಮ್ ಸೆಟ್ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ ಬಿಡು ಎದ್ದೊಳ್ಬೋದು ಅಂತ ಹೇಳಿದರು. ನಾನು ಸೆಟ್ ಮಾಡಿರ್ತಾರೆ ಅಂದ್ಕೊಂಡು ನಾನೇನು ಮಾಡಿದೆ, ಸರಿ ಬಿಡು ಅವ್ರು ಸೆಟ್ ಮಾಡಿರ್ತಾರಲ್ಲ ಅಂದ್ಬಿಟ್ಟು ನಾನು ಸೆಟ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಇವತ್ತು ಕಸದ ಗಾಡಿ ಬರುತ್ತೆ ನೋಡಿ, ಸೈರನ್ ಹಾಕ್ಕೊಂಡು ಹಾಡೆಲ್ಲ ಹಾಕ್ಕೊಂಡು ಬರುತ್ತಲ್ಲ, ಆ ಸಾಂಗ್ ಕೇಳ್ಬಿಟ್ಟು ಎದ್ದಿರೋದು. ಎದ್ದಾಗಲೇ 7:15 ಆಗಿಬಿಟ್ಟಿತ್ತು. ಇನ್ನು ಎದ್ದು ಫಸ್ಟು ಮನೆ ಕ್ಲೀನ್ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಎಲ್ಲರೂ ಡಿವೈಡ್ ಮಾಡ್ಕೊಂಡು ಮಾಡಿದ್ವಿ. ಇನ್ನು ನಮ್ಮ ತರುಣ ಅಷ್ಟೊತ್ತಿಗೆ ಹೋಗಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಒಣಗಾಕ್ಬಿಟ್ಟು ಬಂದು ಅವನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆಗೆ ರೆಡಿ ಮಾಡ್ತಿದ್ದಾನೆ. ಮನೆಯವರು ಫ್ರೆಶ್ ಅಪ್ ಆಗಿ ಅಂಗಡಿಗೆ ಹೂವೆಲ್ಲ ತರಲಿಕ್ಕೆ ಅಂತ ಹೋಗಿದ್ದಾರೆ. ಇನ್ನು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಅದಾದಮೇಲೆ ರಂಗೋಲಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬರೀ ರಂಗೋಲಿ ಮಾತ್ರ ಬಿಡಿಸ್ಬೇಕು. ಇನ್ನು ನನ್ನ ಮಗನೂ ಕೂಡ ಇವಾಗ ಎದ್ದೊಳ್ತಾ ಇದ್ದಾನೆ. ಇನ್ನು ನಾನು ಫ್ರೆಶ್ನಪ್ ಹಾಕ್ಬಿಟ್ಟು ಅದಾದಮೇಲೆ ಸಿಗ್ತೀನಿ, ಆಯಿತಾ. ಇನ್ನು ಪೂಜೆಗೆಲ್ಲ ಒಂದೊಂದೇ ರೆಡಿ ಮಾಡ್ಕೊಳ್ತಿದ್ದಾನೆ. ಈ ಕಡೆ ಎಲ್ಲ ಕ್ಲೀನ್ ಮಾಡೋಕ್ಕಂತ ತೆಗ್ದಿರೋದು. ಇನ್ನು ಇದನ್ನೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಹೂವು ಎಲ್ಲನೂ ತಂದಿದ್ರು. ಮಾಮೂಲಿಯಾಗಿ ಕಣಗ್ಲು ಹೂವು, ತುಳಸಿ ಇದನ್ನೆಲ್ಲ ನಾನು ತಂದಿದ್ದು. ಇದ್ರ ಜೊತೆಗೆ ಬಿಡಿ ಹೂವನ್ನು ಕೂಡ ತಗೊಂಡು ಬಂದಿದ್ರು. ಎಷ್ಟು ಫ್ರೆಶ್ ಆಗಿತ್ತು, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತಲ್ಲ. ಹಾಗಾಗಿ ಒಂಚೂರು ವೀಡಿಯೋನ ಮಾಡಿಕೊಂಡೆ. ಇನ್ನು ಇದೆಲ್ಲ ಆದಮೇಲೆ ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದುಬಿಡೋಣ ಅಂತೇಳಿ ಫ್ರೆಶ್ ಅಪ್ ಆಗಿ ಬಂದೆ. ಸುಮಾರು ಒಂದು 8:30 9 ಗಂಟೆ ಹತ್ತತ್ರ ಆಗಿತ್ತು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟೊತ್ತಿಗೆ. ಇನ್ನು ಅದು ಅಲ್ಲದೆ ನಮ್ಮ ತರುಣ ದೇವ್ರ ಫೋಟೋನೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ರೆಡಿ ಮಾಡಿಕೊಟ್ಟು ನಾವು ಡ್ಯೂಟಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದ. ಇನ್ನೊಂದು ಸ್ವಲ್ಪ ಮಿಕ್ಕಿರೋದೆಲ್ಲ ನಮ್ಮ ಯಜಮಾನ್ರು ಕ್ಲೀನ್ ಮಾಡ್ಕೊಳ್ತಾ ಇದ್ರು. ನಾನು ಮಾಡೋವಾಗಿರಲಿಲ್ಲ, ಹಾಗಾಗಿ ಅವ್ರು ಮಾಡ್ತಾಯಿದ್ರು. ಅದರಲ್ಲಿ ರೂಪೇರಿ ಎಲ್ಲ ಹಾಕ್ಬಿಟ್ಟು ಮಾಮೂಲಿಯಾಗಿ ದೀಪಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಸಾಮಾನ್ಯವಾಗಿ ಏನು ಮಾಡಿಬಿಡ್ತೀನಿ ಅಂದರೆ, ನಾನು ಬೇರೆ ಥರ ಬೆಳ್ಳಿ ದೀಪಗಳನ್ನೆಲ್ಲ ತೊಟ್ಕೊಳ್ತೀನಿ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಯುಗಾದಿ ಹಬ್ಬದ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಹಾಗಾಗಿ ಈ ವಿಡಿಯೋದಲ್ಲಿ ಏನು ತೋರ್ಸೋದಕ್ಕೆ ಹೋಗಿಲ್ಲ, ಮತ್ತು ನಾನು ಮಾಡೋ ಆಗಿರಲಿಲ್ಲಲ್ಲ. ಹಾಗಾಗಿ ನಮ್ಮ ಮನೆಯವರು ರೂಪೇರಿ ಎಲ್ಲ ನೆನೆ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ನಾನು ಸರಿ ಇದರಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಐಸ್ ತಗೊಳಕ್ಕೆ ಬಿಸಿ ಬಿಸಿ ಕೂತು ಐಸ್ 10 ರೂಪಾಯಿಗೆ ಬರೋಲ್ಲ, 50 ರೂಪೀಸ್ ಬೇಕು. ಚಿಕ್ಕವಾಗ ಗೊತ್ತಿಲ್ಲ, ಐತಲ್ಲ ಅಂಗಡಿಲಿ 2 ರೂಪಾಯಿನೋ 1 ರೂಪಾಯಿನೋ ಟ್ಯೂಬು. ಅವೆಲ್ಲ ತಿನ್ಬಾರ್ದು ಅಲ್ವ. ಹಾಂ, ಅದೇ ಅವ್ನು ತಿನ್ಲಿ. ಕೆಲ್ಸಕ್ಕೆ ಲೇಟ್ ಆಯ್ತು, ನಿಂಗೆ ಹಂಗೆ ಹಾಕ್ಕೊಡ್ತೀನಿ. ಕೆಲ್ಸಕ್ಕೆ ಲೇಟ್ ಆಗಲ್ವಾ? ಈ ಮಾವಂಗ ಸ್ಮೆಲ್ ಆಯ್ತಾ ಇಲ್ವೇನೋ, ರುಪೇರಿ ಸ್ಮೆಲ್ಲು. ರುಪೇರಿ ಸ್ಮೆಲ್ ಇನ್ನು ನಮ್ಮ ತರುಣ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಇನ್ನು ಅವನಿಗೆ ದೋಸೆ ಎಲ್ಲರೂ ಮಾಡಿಕೊಟ್ಟೆ. ನಿನ್ನೆ ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಷಲಾಗಿ ಕುರ್ಮಾ ಎಲ್ಲ ಮಾಡಿದ್ನಲ್ಲ, ಅದೇ ಇತ್ತು. ಇನ್ನು ಅದಕ್ಕೆ ದೋಸೆನ ಮಾಡ್ಕೊಂಡಿದ್ದೆ. ದೋಸೆ ಇಟ್ಟು ಸ್ವಲ್ಪ ಮನೇಲಿ ಹಿಂದಿನ ದಿನನೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ, ಬೆಳಗ್ಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಅದೇ ಉಳ್ದಿತ್ತಲ್ಲ, ಹಾಗಾಗಿ ಕುರ್ಮಾಗೆ ದೋಸೆನ ಕೊಟ್ಟೆ. ನಾವು ತಿನ್ಕೊಂಡು ಹೊರಟ. ಇನ್ನು ಅವನು ಹೋದ್ಮೇಲೆ ನಾನು ಇಲ್ಲೇ ಸ್ವಲ್ಪ
ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕ್ಬೇಕಿತ್ತು. ರಂಗೋಲಿ ಏನೂ ಹಾಕಿರಲಿಲ್ಲ, ಫ್ರೆಶ್ ಅಪ್ ಬಂದು ಹಾಕೋಣ ಅಂತ ಹೇಳಿ. ಹಾಗಾಗಿ ಈ ಥರ ಸಿಂಪಲ್ಲಾಗಿ ಸ್ವಲ್ಪ ಕಲರ್ ಎಲ್ಲ ಹಾಕಿ ಡೆಕೋರೇಟನ್ ಮಾಡಿ ಆ ರಂಗೋಲಿನ ಬಿಡಿಸಿದ್ವಿ. ನನ್ನ ಮಗನೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ದೆ. ರಂಗೋಲಿ ನೋಡಿ ಕಲರ್ ಎಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇನ್ನು ನಮ್ಮ ಮನೆ ಮುಂದೆ ಜಾಸ್ತಿ ಜಾಗ ಇಲ್ಲ, ಸ್ವಲ್ಪನೇ ಜಾಗ ಇರೋದು, ಹಾಗಾಗಿ ಪುಟ್ಟದಾಗಿ ರಂಗೋಲಿನ ಹಾಕೊಂಡೆ. ಇನ್ನು ಅಷ್ಟೊತ್ತಿಗೆ ಈ ಕಡೆ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅಣಿ ಮಾಡಿ ಇಟ್ಟಿದ್ರು. ಇನ್ನು ಇವಾಗ ಪೂಜೆ ಮಾಡಲಿಕ್ಕೆ ಅಂತೇಳಿ ಮಾಡ್ತಿದ್ದಾರೆ. ಇನ್ನು ನನ್ನ ಮಗ ಇವತ್ತು ವಿಶೇಷವಾಗಿ ನಾನೇ ಮಾಡ್ತೀನಿ, ಫಸ್ಟು ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ಹೆಂಗೆ ಗೊತ್ತು ನೋಡಿ ಹಂಗೆ ಪೂಜೆನ ಮಾಡ್ತಾ ಇದ್ದ. ರಾಘವೇಂದ್ರ ಸ್ವಾಮಿಗೆಲ್ಲ ಗಂಧದ ಕಡ್ಡಿ ಎಲ್ಲ ಬೆಳಗಬಾರ್ದು ಅಂತಾರೆ, ಅವನಿಗೆ ಮಗು ಅಲ್ವಾ, ಅವ್ನಿಗೆ ಗೊತ್ತಿಲ್ಲ, ಹಾಗಾಗಿ ಮಾಡಿದ್ದಾನೆ ಅಷ್ಟೇನೆ. ಇನ್ನು ಈ ಕಡೆಯಿಂದ ನಮ್ಮ ಯಜಮಾನ್ರು ಕೂಡ ಪೂಜೆನ ಮಾಡ್ತಾ ಇದ್ರು. ನಮ್ಮ ಮನೇಲಿ ನಾವು ಒಂದ್ಸಲ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದಾಗ ಇದು ಈಶಾ ಟ್ರಸ್ಟು ಅದು ಶಿವ ಇದೆಯಲ್ಲ ನೋಡಿ, ಅದನ್ನ ತಗೊಂಡು ಬಂದಿದ್ವಿ. ಇನ್ನು ಅದಕ್ಕೂ ಸುಮ್ಮನೆ ಹಾಗೆ ಹೂವು ಎಲ್ಲ ಇಟ್ವಿ. ಅದು ಕಲರ್ ಎಲ್ಲ ಹೋಗಿದೆ ಅಂತೇಳಿ ಅದಕ್ಕೆಲ್ಲ ಏನು ಪೂಜೆ ಮಾಡೋಕ್ಕೆ ಹೋಗಲ್ಲ, ಹಾಗಾಗಿ ಸುಮ್ಮನೆ ಶಿವರಾತ್ರಿ ಇತ್ತಲ್ಲ ಅಂತೇಳಿ ಹೂವನ್ನೆಲ್ಲ ಇಟ್ಟು ರೆಡಿ ಮಾಡಿದ್ರು. ಇನ್ನು ಈ ಕಡೆನೂ ಕೂಡ ಇವರು ಪೂಜೆನೆಲ್ಲ ಮುಗಿಸ್ಕೊಂಡ್ರು ನೋಡಿ. ಪೂಜೆ ಮಾಡಿದ್ಮೇಲೆ ಒಂದು ವೈಬ್ ಇರುತ್ತೆ ಗೊತ್ತಾ ಮನೇಲಿ, ಅದು ಬೇರೆ ರೀತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಈ ಕಡೆ ನಮ್ಮ ಯಜಮಾನ್ರಿಗೆ ತಿಂಡಿ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ದೋಸೆನ ಬಿಸಿಯಾಗಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಅವ್ರು ಯಾವಾಗ ತಿಂತೀರಿ ಅಂದರು ನೋಡಿ ಆವಾಗ ಹಾಕ್ಕೊಟ್ಟೆ. ಇನ್ನು ಅದಾದಮೇಲೆ ನಾನು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಹಬ್ಬದ ಅಡುಗೆಗೆಲ್ಲ ರೆಡಿ ಮಾಡಿದ್ದೆ. ಮಾಮೂಲಿಯಾಗಿ ಒಬ್ಬಟ್ಟಿಗೆ ಮತ್ತು ಉಡೆಗೆ ಕಾಳೆಲ್ಲ ನೆನೆಸಿಟ್ಟಿದ್ದೆ. ಹೋಳಿಗೆ ಮಾಡಲಿಕ್ಕೆ ಅಂತೆಲ್ಲ ಹೇಳಿ ಕಣಕನೆಲ್ಲ ಕಲಸಿಟ್ಬಿಟ್ಟು ಕಾಳೆಲ್ಲ ನಾನು ಬೇಯಿಸಿಟ್ಟಿದ್ದೆ. ಇನ್ನು ಅದ್ರ ಜೊತೆಗೆ ಕೋಸಂಬರಿ ಮಾಡೋಣ ಅಂತೇಳಿ ಅದನ್ನು ಕೂಡ ಎಲ್ಲ ನಾನು ನೆನೆಸಿಟ್ಟಿದ್ದೆ. ಇನ್ನು ಅದನ್ನೆಲ್ಲ ಮುಂಚೆನೇ ಮಾಡ್ಕೊಂಡಿದ್ದೆ. ಇನ್ನು ಇವಾಗ ಈರುಳ್ಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ಇದು ಸಾಂಬಾರು ಈರುಳ್ಳಿ ಬಂದು ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ನೋಡಿ, ಆವಾಗ ಈ ಥರ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ರೆ ಸಿಪ್ಪೆ ಈಸಿಯಾಗಿಯೇ ಬರುತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಇವಾಗ ನಾನು ಸಿಪ್ಪೆನೆಲ್ಲ ನಾನು ತೆಗ್ದು ಕ್ಲೀನ್ ಮಾಡಿಕೊಂಡೆ ನೋಡಿ. ಎಷ್ಟು ಸಿಪ್ಪೆ ಇತ್ತು ಅಂದರೆ ಇದು ಆರಾಮಾಗಿ 5 ನಿಮಿಷದಲ್ಲೆಲ್ಲ ಕ್ಲೀನ್ ಮಾಡ್ಕೊಬೋದು ಈ ಥರ ನೀರಲ್ಲಿ ನೆನೆಸ್ಬಿಟ್ಟು ಕ್ಲೀನ್ ಮಾಡಿದ್ರೆ. ಯಾಕಂದರೆ ಒಬ್ಬರೊಬ್ಬರಿಗೆ ಇಷ್ಟ ಆಗೋದಿಲ್ಲ ಸಾಂಬಾರು ಈರುಳ್ಳಿ ಬಿಡಿಸ್ಬೇಕು, ತುಂಬ ಲೇಟ್ ಆಗುತ್ತೆ ಅಂತೇಳಿ ಈ ಥರ ಮಾಡ್ಕೊಂಡು ನೋಡಿ ಬೇಗನೆ ಬಿಡಿಸ್ಬಿಡ್ಬೋದು. ಇನ್ನು ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಟಾದ್ಮೇಲೆ ನಾನು ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಮನೇಲಿ ಯಾವ ತರಕಾರಿ ಇತ್ತು ನೋಡಿ ಆ ತರಕಾರಿನ ಹಾಕ್ಬಿಟ್ಟು ಈ ಸಾಂಬಾರನ್ನ ಮಾಡ್ಕೊಳ್ಳಿಕ್ಕೆ ಅಂತ ಎಲ್ಲನೂ ಹೇಳಿ ಕಟ್ ಮಾಡಿ ಇಡ್ತಾ ಇದ್ದೆ. ಇನ್ನು ಈ ಕಡೆ ಈ ಸಾಂಬಾರು ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಬಿಡಿಸಿಟ್ಟಿರೋ ಸಾಂಬಾರು ಈರುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಈ ಸಾಂಬಾರಿಗೆ ಈ ಸಾಂಬಾರು ಈರುಳ್ಳಿನ ಹಾಕಿದ್ರೇ ಸಾಂಬಾರು ರುಚಿ ಬರೋದು, ಹಾಗಾಗಿ ಸೇರಿಸಿದ್ದೀನಿ. ಇನ್ನು ಇದಕ್ಕೆ ಒಂದು 2 ಬ್ಯಾಡಗೆ ಮೆಣಸಿನ್ಕಾಯಿ, ಕಟ್ ಮಾಡಿರೋ ತರಕಾರಿ ಅಂದರೆ ಬೀನ್ಸು, ನುಗ್ಗೆಕಾಯಿ, ಆಲೂಗೆಡ್ಡೆ ಮತ್ತು ಗೋರಿಕಾಯಿ ಇಟ್ಟು ಜೊತೆಗೆ ಕ್ಯಾರೆಟು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು 2 ಟೊಮೆಟೊ, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಅಷ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1 ಕಪ್ ಆಗೋಷ್ಟು ಬೇಳೆ ಮತ್ತು ಒಂದು 2 ಟೊಮೆಟೊನ ಹಾಕ್ಬಿಟ್ಟು ಮಿಕ್ಸಿಲಿ ಹೊಡಿಸಿ ಎತ್ತಿಟ್ಟಿದ್ದೆ. ಅದನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೇನು ಕುದೀತಾ ಇದೆ ಅನ್ನೋ ಟೈಮಿಗೆ 2 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಒಂದು ಸ್ವಲ್ಪ ಉಪ್ಪು, ಇನ್ನು ಮೇಯ್ನಾಗಿ ತೆಂಗಿನ ಹಾಲು ಬೇಕಾಗುತ್ತೆ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ಹಾಲು ಸೇರಿಸ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು. ನಮ್ಮನೆ ಸಾಂಬಾರು ಪೌಡರ್ ಸ್ವಲ್ಪ ಖಾರ ಕಡಿಮೆ, ಹಾಗಾಗಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಸೇರಿಸಿದ್ದಾದ್ಮೇಲೆ ಚೆನ್ನಾಗಿ ಅದು ಕುದಿಲಿಕ್ಕೆ ಬಿಡಬೇಕು. ಇದು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣ ಬಿಸಿನೀರಾಕಿ ನೆನೆಸ್ತಾ ಇದ್ದೀನಿ. ಈಗ ಅದು ಚೆನ್ನಾಗಿ ನೆಂದಿತ್ತು. ಇನ್ನು ಕುದೀತಾ ಇರೋ ಸಾಂಬಾರಿಗೆ ಇದನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲನೂ ಹಾಕ್ಬಿಟ್ಟು ಐ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೊಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಈ ಸಾಂಬಾರು ರೆಡಿನೇ ಆಗೋಗುತ್ತೆ. ಇದಕ್ಕೆ ಕಾಯಿ ಹಾಲನ್ನ ಹಾಕೋದು ಮರಿಬೇಡಿ, ಕಾಯಿ ಹಾಲು ಹಾಕೋದ್ರಿಂದನೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು. ಇಷ್ಟೆಲ್ಲ ಆದರೆ ಈ ಸಾಂಬಾರು ರೆಡಿನೇ ಆಗೋಗುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಬೇಳೆ ಸಾಂಬಾರು ಅದೆಲ್ಲ ತಿಂದು ಇರೋದಕ್ಕಿಂತ ಈ ಥರ ಮಾಡ್ಕೊತೀನಿ, ತುಂಬ ರುಚಿಯಾಗಿ ಬರುತ್ತೆ. ಇನ್ನು ಅದು ಕೂಡ ಆ ಕಡೆ ಆಯಿತು.
ಇನ್ನು ಈ ಕಡೆ ಇಲ್ಲಿ ನಾನು ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದು ಎಲ್ಲರೂ ಹೇಗೆ ಮಾಡ್ತಾರೆ ನೋಡಿ ಅದೇ ಥರ ಸಿಂಪಲ್ಲಾಗಿ ಮಾಡಿರೋದು. ಅದಕ್ಕಾಗಿ ನಾನೇನು ಇನ್ನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮಾಮೂಲಿ ಕ್ಯಾರೆಟು ಬೀಟ್ರೂಟ್ ಎಲ್ಲನೂ ಬೇಯಿಸ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ತೆಂಗಿನ ತುರಿ ಇದನ್ನೆಲ್ಲನೂ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಕಡೆ ಈಗ ನಾನು ಕಾಬೂಲ್ ಕಡಲೆದು ಒಂದು ಕರಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಕಪ್ ಆಗೋಷ್ಟು ಚೆನ್ನಾಗಿ ಕಾಳು ಬರುತ್ತೆ ನೋಡಿ, ಅದನ್ನು ನೆನೆಸಿದ್ದೆ ನಾನು 1-2 ಅವರ್ಸು. ಅದನ್ನು ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದು ಬೇಯ್ತಾ ಇರೋಷ್ಟೊತ್ತಿಗೆ ನಾನು ಈ ಕಡೆ ಕೋಸಂಬರಿ ಕೂಡ ರೆಡಿ ಮಾಡಿಕೊಂಡೆ. ಇದಕ್ಕೆ ಸಿಂಪಲಾಗಿ ಇವತ್ತು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಆಯಿತು, ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಇದಾದಮೇಲೆ ಇವಾಗ ಕಾಬೂಲ್ ಕಡಲೆದು ಗ್ರೇವಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಬೇಡಿಗೆ ಮೆಣಸು, 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಬೇಕು. ಈ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡು ಒಂದು 4 ಇಳಕ್ಲು ಬೆಳ್ಳುಳ್ಳಿ, 1 ಕಪ್ ಆಗೋಷ್ಟು ತೆಂಗಿನ ತುರಿ, 1 ಚಿಟಿಕೆ ಆಗೋಷ್ಟು ಅರಿಶಿಣ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟು ಅದಾದಮೇಲೆ ನಾನೀಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸ್ಲಿಕ್ಕೆ ಹೋಗಬಾರ್ದು, ಇದಕ್ಕೆ ಇದು ಮೇನ್ ಮಸಾಲ. ಇನ್ನು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು 1 ಸ್ಪೂನ್ ಆಗೋಷ್ಟು ಹೆಸರು ಬೇಳೆ ಬರುತ್ತೆ ನೋಡಿ ಅದನ್ನು ಸೇರಿಸಿದ್ದೀನಿ. ಇದ್ರ ಜೊತೆಗೆ ನೀವು ಉದ್ದಿನ ಬೇಳೆ ಕೂಡ ಸೇರಿಸ್ಕೊಬೋದು. ಅದನ್ನು ಹಾಕ್ಬಿಟ್ಟು ಅದಾದಮೇಲೆ ಕರಿಬೇವು ಮತ್ತು ಕಟ್ ಮಾಡಿರೋ ಈರುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಡಲೆನ ಹಾಕ್ಬಿಟ್ಟು ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಇಷ್ಟಾದಮೇಲೆ ಇದಕ್ಕೆ ನಾನು ತೊಂಡೆಕಾಯಿನ ಒಂದು 1/4 kg ಅಷ್ಟು ಕಟ್ ಮಾಡಿ ಬೇಯಿಸಿ ಎತ್ತಿಟ್ಕೊಂಡಿದ್ದೆ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಟೈಮ್ ಇದೆ ಅಂತಂದರೆ ನೀವು ಫಸ್ಟು ನೀವು ಕಾಬೂಲ್ ಕಡಲೆ ಹಾಕೋ ಬದಲು ಈ ಥರ ತೊಂಡೆಕಾಯಿನ ಹಾಕಿ ಫ್ರೈ ಮಾಡ್ಕೊಂಡು ಅದು ಕುಕ್ ಆದಮೇಲೆ ನೀವು ಕಾಬೂಲ್ ಕಡಲೆನ ಸೇರಿಸ್ಕೊಳ್ಳಿ. ಯಾಕಂದರೆ ನನಗೆ ಇವತ್ತು ಟೈಮ್ ಇರಲಿಲ್ಲ, ಹಾಗಾಗಿ ನಾನು ವಿಶಿಲ್ನ ಹೊಡೆಸ್ಕೊಂಡು ಅದಾದಮೇಲೆ ಸೇರಿಸಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಿ ನೋಡಿ ಮಸಾಲ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಇದೇನೇ ಮೇನ್ ಮಸಾಲ, ಖಂಡಿತ ಇದನ್ನು ಮಿಸ್ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಒಂದು ಚಿಕ್ಕ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಒಂದು 2 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇಷ್ಟೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಫೈನಲಾಗಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಈ ಕಾಬೂಲ್ ಕಡಲೆ ಪಲ್ಯ ಕರಿ ಸಖತ್ತಾಗಿ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇದನ್ನು ಮಿಸ್ ಮಾಡಬೇಡಿ. ಇನ್ನು ಇದು ಕೂಡ ರೆಡಿ ಆಯಿತು. ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇನ್ನು ನಾನು ವಡೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈರುಳ್ಳಿ ಮತ್ತು ಕಾಳು ಇದನ್ನೆಲ್ಲ ರುಬ್ಬಿಟ್ಬಿಟ್ಟು ಒಂದು ಬೌಲ್ಗೆ ಸೇರಿಸಿ ಉಪ್ಪು ಮಾತ್ರ ಹಾಕಿರಲಿಲ್ಲ, ಸೈಡ್ಗೆ ಎತ್ತಿಟ್ಟಿದ್ದೆ. ನಾವು ವಡೆ ತಟ್ಟಬೇಕಾದ್ರೆ ಹಾಕೊಳ್ಳೋಣ ಅಂತ ಹೇಳಿ. ಇನ್ನು ಇವಾಗ ವಡೆ ಮಾಡ್ಕೊಳ್ತಿದ್ನಲ್ಲ, ಹಾಗಾಗಿ ಇವಾಗ ಉಪ್ಪನ್ನ ಸೇರಿಸ್ಬಿಟ್ಟು ವಡೆಗೆ ನೀಟಾಗಿ ಅದು ಬ್ಯಾಟರ್ ಎಲ್ಲರೂ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಮಾಮೂಲಿಯಾಗಿ ವಡೆನ ಮಾಡ್ಕೊಳ್ತಾ ಇರೋದು. ಇನ್ನು ನಾನು ಈ ಕಡೆ ವಡೆ ಮಾಡ್ತಾ ಇದ್ನಲ್ಲ, ನಮ್ಮ ಯಜಮಾನರು ಬೇಯಿಸ್ತಾ ಇದ್ರು ಬಂದು. ಇನ್ನು ಈ ಕಡೆ ನಾನು ಒಬ್ಬಟ್ಟಿಗೆಲ್ಲ ನಾನು ಬೆಳಿಗ್ಗೆನೇ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದು ಮೈದಾ ಹಿಟ್ಟೆಲ್ಲನೂ ಚೆನ್ನಾಗಿ ಒಂದ್ಸಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದ್ಸಲ ನೀಟಾಗಿ ಎಲ್ಲನೂ ನೀಟಾಗಿ ನಾದ್ಕೊಂಡು ಒಂದು 5 ನಿಮಿಷನಾದರೂ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಎಲ್ರಿಗೂ ಗೊತ್ತೇ ಇರುತ್ತೆ ಒಬ್ಬಟ್ಟೆಲ್ಲ ಮಾಡೋದು, ನಾನು ಅದಕ್ಕೆ ಏನು ತೋರ್ಸೋಕೆ ಹೋಗಲಿಲ್ಲ. ಯಾವುದು ನಾನು ರೆಸಿಪಿನ ಶೇರ್ ಮಾಡಿರಲಿಲ್ಲ ನೋಡಿ, ಅದನ್ನು ಮಾತ್ರ ತೋರಿಸಿದ್ದೀನಿ. ಇನ್ನು ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ತರುಣನು ಕೂಡ ಊಟಕ್ಕೆ ಬಂದಿದೆ, ನಾವು ಕೂಡ ಇವಾಗ ಊಟ ಬಡಿಸ್ಕೊಟ್ಟಿದ್ದೀನಿ. ಹೇಗಿದೆ ಅಂತ ಕೇಳೋಣ. ನಿಜ ಆ ಕಾಳು ಹೌದಾ, ಎಲೆಗೆ ಹಾಕ್ಬಿಟ್ಟು ಮಾಡ್ಕೋಬೇಕು. ಎಲೆ ಐತೆ. ನಾನು ಇನ್ನು ಇಷ್ಟೆಲ್ಲ ಅಡುಗೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಸುಮಾರು ಒಂದು 3 ಗಂಟೆನೇ ಆಗಿತ್ತು. ನಾವು ಬೆಳಗ್ಗೆ ಒಂದು 11 ಗಂಟೆಗೇನೋ ಅಡುಗೆ ಸ್ಟಾರ್ಟ್ ಮಾಡಿದ್ವಿ, ಇಷ್ಟೊತ್ತಾಗೇ ಹೋಯಿತು. ಹಾಗಾಗಿ ಅವನು ಊಟಕ್ಕೆ ಬಂದಿದ್ನಲ್ಲ ಅಂತೇಳಿ ಬಡಿಸ್ಕೊಟ್ಟೆ. ಇನ್ನು ಅವನು ಊಟ ಮಾಡಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಡ್ಯೂಟಿಗೆ ಹೊರಟ. ಇನ್ನು ಇದೆಲ್ಲ ಆದಮೇಲೆ ನಾನು ಅಲ್ಲೇ ಹೋಳಿಗೆ ಎಲ್ಲ ನಾನು ಪ್ರಿಪೇರ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅದನ್ನು ಕೂಡ ಇವಾಗ ತಟ್ಕೊಂಡು ಮಾಮೂಲಿಯಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಮಾಮೂಲಿ ಬೇಳೆ ಒಬ್ಬಟ್ಟು ಬರುತ್ತೆ ನೋಡಿ, ಅದನ್ನು ಮಾಡಿದ್ದೀನಿ. ಮಾಮೂಲಿಯಾಗಿ ಆ ಕಡೆ ವಡೆ ಮಾಡಿಕೊಡ್ತಾ ಇದ್ರು, ಇನ್ನು ನಾನು ಈ ಕಡೆ ಉಪ್ಪಟ್ಟನ್ನ ಬೇಯಿಸ್ಕೊಳ್ತಾ ಇದ್ದೆ. ಇವತ್ತಿನ ಊಟಕ್ಕೆ ಈ ಥರ ಅಡುಗೆಗಳನ್ನ ಮಾಡಿದ್ವಿ. ಅಂದರೆ ಹಬ್ಬ ಅಂದ್ರೇ ಅಷ್ಟೇ ಅಲ್ವಾ,
ಚೆನ್ನಾಗಿ ಅಡುಗೆಗಳನ್ನ ಮಾಡಿ ಇದ್ರೇ ಅದೊಂದು ಹಬ್ಬ ಅಂತ ಅನ್ನಿಸ್ಕೊಳ್ಳೋದು. ಹಾಗಾಗಿ ಒಂದು ಸ್ವಲ್ಪ ಎಲ್ಲರೂ ಯಾವಾಗಲೂ ಹಬ್ಬದಲ್ಲಿ ಮಾಡ್ತಾ ಇರ್ತಾರೆ, ಎಲ್ಲ ಹಬ್ಬದಲ್ಲೂ. ನಾನು ಅಷ್ಟೇ ಯಾವಾಗಲೂ ಮಾಡಿದ ಟೈಮ್ ಇರಲ್ಲ, ಹಬ್ಬದ ಟೈಮಲ್ಲಾದರೂ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಇನ್ನು ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಕಾಬೂಲ್ ಕಡಲೆ ಪಲ್ಯ, ಒಬ್ಬಟ್ಟು ಮತ್ತು ರೈಸು, ಇದ್ರ ಜೊತೆಗೆ ಕೋಸಂಬರಿ. ಇದಕ್ಕಿನ್ನೂ ಸಾಲ್ಟ್ ಆ್ಯಡ್ ಮಾಡಬೇಕು, ಲಾಸ್ಟಲ್ಲಿ ಹಾಕೊಳ್ಳೋಣ ಅಂತೇಳಿ ಇನ್ನೂ ಹಾಕಿಲ್ಲ, ಯಾಕಂದರೆ ನೀರು ಬಿಟ್ಬಿಡುತ್ತೆ ಅಂಥೇಳಿ. ಇನ್ನು ಇದ್ರ ಜೊತೆಗೆ ಕ್ಯಾರೆಟು ಬೀಟ್ರೂಟ್ ಎಲ್ಲ ಹಾಕಿ ಮಾಮೂಲಿಯಾಗಿ ಸಿಂಪಲ್ಲಾಗಿ ಪಲ್ಯ ಮಾಡಿದ್ದೆ ನೋಡಿ ಅದು. ಇನ್ನು ವಡೆನೂ ಕೂಡ ರೆಡಿ ಇತ್ತು. ಇನ್ನು ಸಾಂಬಾರು ಕೂಡ ರೆಡಿಯಾಗಿದೆ. ಸಾಂಬಾರನ್ನ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹೋಳಿಗೆ ಎಲ್ಲ ಮಾಡೋದಿತ್ತು, ಮತ್ತು ಸಾಯಂಕಾಲ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಇವಾಗ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಹಬ್ಬದ ಊಟ ಈ ಥರ ಇದೆ ನೋಡಿ. ಹೋಳಿಗೆ, ಕಾಬೂಲ್ ಕಡಲೆ ಮತ್ತು ಪಲ್ಯ, ಕೋಸಂಬರಿ, ವಡೆ, ಅನ್ನ, ಸಾಂಬಾರು. ಇನ್ನು ಇದಕ್ಕೆ ರಸಮ್ ಮಾಡೋಣ ಅಂದ್ಕೊಂಡೆ, ಇನ್ನು ಸಾಕು ಅಂತೇಳಿ ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಇನ್ನು ಇವಾಗ ನಮ್ಮ ಯಜಮಾನ್ರಿಗೂ ಊಟ ಬಡಿಸ್ಕೊಟ್ಟೆ, ಟೈಮ್ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು. ಕಾಲು ಹಿಂಡಿ ಎಲ್ಲ ಬಂದ್ಬಿಟ್ಟು ಏನು ಬೈಲಿ ಈ ಹಲೋ ಅಂಗಡಿ ಹೋಗ್ರ ಬೈಲಿ ಮೊನ್ನೆ ಪ್ಲೇಟ್ ನೋಡಕ್ ಈಸಿ, ಮಾಡಕ್ಕೆ ಎಷ್ಟು ಕಷ್ಟ ಅಲ್ವಾ. ಚೆನ್ನಾಗಿದ್ದಾರೆ ಒಬ್ಬಟ್ಟೆಲ್ಲ ತಿಂದು ಹೇಳುವ. ಸ್ಟೈಲಾಗಿ ತಿನ್ನೋದು ಕಲ್ತ್ಬಿಡಿ. ಚೆನ್ನಾಗಿತ್ತು, ಸ್ವೀಟಲ್ಲಿ ಕರೆಕ್ಟಾಗಿ ಇತ್ತಾನೆ, ಅಂದರೆ ಉಣೋಸಿ ಗಟ್ಟಿ ಐತೆ ತಟ್ಟಬೇಕಾದ್ರೆ. ಇನ್ನು ಇವತ್ತಿನ ಹಬ್ಬದ ಸ್ಪೆಷಲ್ ಅಡುಗೆ ಈ ಥರ ಇತ್ತು. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಹಬ್ಬ ನಾವು ಈ ಥರ ಮಾಡಿದ್ವಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಾನು ಶೇರ್ ಮಾಡಿ ಆಯಿತಾ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳಾಯಿತಾ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಮನೇಲಿ ನೀವು ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದೇನಪ್ಪ ಇವತ್ತು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡೋ ಬದಲು ಇವಾಗ ಮಾಡಿದ್ದಾರೆ ಅಂತ ಅನ್ಕೊಂಬೇಡಿ, ನಮ್ಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಮಾಡ್ಕೊಂಡಿರೋದು ಅಷ್ಟೇ. ಅದು ಸ್ವಲ್ಪನೇ ಮಾಡಿದ್ದು, ಅದಕ್ಕೂ ಕೂಡ ಕಮೆಂಟ್ ಏನಾದ್ರು ಹಾಕ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ. ಹೊಸ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.